ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ 12 ಜನ ಅಂಗವಿಕಲರಿಗೆ ತ್ರಿಚಕ್ರ ನಾನು ಚುನಾವಣೆಯಲ್ಲಿ ಆರಿಸಿ ಬಂದ ಮೇಲೆ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ನಾವು ಮೊದಲು 35 ಗಾಡಿಗಳನ್ನು ವಿತರಣೆ ಮಾಡಿದ್ದೆವು. ತದನಂತರ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರ ಒಂದು ನೇತೃತ್ವದಲ್ಲಿ ಕೂಡ ನಾವು 35 ಗಾಡಿಗಳನ್ನು ಕೂಡ ವಿತರಣೆ ಮಾಡಿದ್ವಿ. ಇವತ್ತು 12 ಗಾಡಿಗಳು, ಒಟ್ಟು 82 ತ್ರಿಚಕ್ರ ವಾಹನವನ್ನು ಅಂಗವಿಕಲ ಬಂಧುಗಳಿಗೆ ನಾವು ಇವತ್ತು ನಮ್ಮ ಸರ್ಕಾರದ ಧನ ಸಹಾಯದಿಂದ ಅವರಿಗೆ ವಿತರಣೆ ಮಾಡ್ತಾಯಿದ್ದೀವಿ. ಈ ಕಾರ್ಪೊರೇಷನ್ ಬಳಿ ಬರ್ತಕ್ಕಂಥದ್ದು ಮತ್ತು ನಮ್ಮ 28 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಎಲ್ಲ ಅಂಗವಿಕಲರು ಕೂಡ ನಮ್ಮ ಅವಧಿ ಒಳಗೆ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥವ್ರು ಕೂಡ ಹಂತ ಹಂತವಾಗಿ ಮುಂದೆ ಬರ್ತಕ್ಕಂಥ ಬಜೆಟ್ನಲ್ಲಿ ಅವರಿಗೂ ಕೂಡ ಯಾರೂ ಕೂಡ ಅಂಗವಿಕಲರು ವೆಹಿಕಲ್ಸ್ ಇಲ್ಲದೆ ನರಳಬಾರ್ದು, ಎಲ್ಲರೂ ಕೂಡ ಅದರ ಉಪಯೋಗವನ್ನು ತೆಗೆದುಕೊಂಡು ತಮ್ಮ ಹೊಟ್ಟೆ ಪಾಡಿ ಉಪಜೀವನ ಮಾಡ್ತಕ್ಕಂಥ ಏನು ಕೆಲಸ ಮಾಡ್ತಕ್ಕಂಥ ದುಡಿತಕ್ಕಂಥ ಏನು ಅವ್ರ ಕೈಗಳಿವೆ ಅವರಿಗೆ ಬಲಪಡಿಸ್ತಕ್ಕಂಥ ರೀತಿಯಲ್ಲಿ ಈ ತ್ರಿಚಕ್ರ ವಾಹನವನ್ನು ನಾವು ಕೊಡ್ತಾ ಇದ್ದೇವೆ. ಒಟ್ಟು 82 ಇಲ್ಲವರೆಗೂ ಕೊಟ್ಟಿದ್ದು. ನಮ್ಮ ಇದನ್ನು ಪೂರ ಕಂಪ್ಲೀಟ್ ನಮ್ಮ ಸೌತ್ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅರ್ಜಿಯನ್ನು ಕಾಲ್ಫಾರ್ ಮಾಡಿದ್ದೀವಿ. ನಾವು 8 ಹಣ ಬರ್ತದೆ ಬಂದಂಥ ನಂತರದಲ್ಲಿ ಹೆಚ್ಚಿನ ರೀತಿಯಿಂದ ಎಲ್ಲರಿಗೂ ಕೂಡ ಯಾರೂ ಅಂಗವಿಕಲರೇ ಗಾಡಿ ಇಲ್ಲ ಅಂಥೇಳಿ ಅನ್ಬಾರ್ದು. ಎಲ್ಲರೂ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಈ ಗಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಮತ್ತು ಈಗ 2 ರಾಶಿ ಮಷಿನ್ಗಳು ಅಂಗವಿಕಲರಿಗೆ, ಬೇರೆಯವರಿಗೂ ಕೂಡ 2 ರಾಶಿ ಮಷೀನನ್ನು ಕೂಡ ಉಪಜೀವನ ಮಾಡ್ಕೊಂಡು ಉರುಳಿ ಅಂಥೇಳಿ ಈಗಾಗಲೇ ರಾಶಿ ಮಷೀನ್ ಕೂಡ 2 ಕೊಟ್ಟಿದ್ದೀವಿ. ಇವತ್ತು 82 2 ರಾಶಿ ಮಷೀನ್ 84 ಜನರಿಗೆ ಅಂಗವಿಕಲರಿಗೆ ಸಹಾಯ ಆಗಿದೆ. ಯಾರು ಡ್ರೈವಿಂಗ್ ಕರ್ತಾರೆ ಅವ್ರಿಗೆ ಅಪ್ಲಿಕೇಶನ್ ಹಾಕಿದಂಥವ್ರು ಕೂಡ ಮೈನಾರಿಟಿ ಇದರಲ್ಲಿ 12 ಕಾರುಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ. ಇವತ್ತು ನಾವು ದೇವರಾಜ್ ಅರಸರ ಸ್ಕೀಮ್ನಲ್ಲಿ ಕೂಡ ಒಂದು ಕಾರನ್ನು ಬಂದಿದೆ. ಸುಮಾರು ನನಗೆ 25 ಕಾರುಗಳನ್ನು ಈಗಾಗಲೇ ನಾನು ವಿತರಣೆ ಮಾಡಿರ್ತಕ್ಕಂಥದ್ದು. ಅದರ ಈಗ ಅವರು ಮನೆಗೆ ಆರ್ಡರ್ ಕೂಡ ಬಂದಿದೆ. ಕಾರ್ ಕೊಡ್ತಕ್ಕಂಥದ್ದು ಈಗಾಗಲೇ 10-12 ಕಾರುಗಳೇನಪ್ಪ ಅಂದ್ರೆ ಕೊಟ್ಟಿದ್ದೀವಿ. ಇದರ ಸೌಲಭ್ಯ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸಾರ್ವಜನಿಕರ ಬಂಧುಗಳಿಗೆ ಮತ್ತು ಯಾರ್ಯಾರು ಡ್ರೈವಿಂಗ್ ಕರ್ತು ಅದರ ಮೇಲೆ ಉಪಜೀವನ ಮಾಡ್ತಕ್ಕಂಥವ್ರು ಕೂಡ ವ್ಯವಸ್ಥೆ ಮಾಡಿದೆ. ಇಲ್ಲಿ ಗೋಟು ಶರಣು ಅನ್ನೋರಿಗೆ SC/ST ನಿಗಮದಿಂದ, ಇವರಿಗೆ ದೇವರಾಜ್ ಅರಸ್ ನಿಗಮದಿಂದ ಈ ರೀತಿ ಏನಪ್ಪ ಅಂದ್ರೆ ಕಾರುಗಳನ್ನು ಕೂಡ ಕೊಟ್ಟಿದೆ. ಲಿಂಗಾಯತ್ ನಿಗಮದಿಂದ, ಹಿಂದುಳಿದ ವರ್ಗದ ನಿಗಮದಿಂದ ಬೋರ್ವೆಲ್ ಹಾಕ್ತಕ್ಕಂಥದ್ದು, ಪೈಪ್ಲೈನ್ ಮಾಡ್ತಕ್ಕಂಥದ್ದು ಎಲ್ಲ ಸೌಲಭ್ಯಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದೇವೆ. ಶಾಸಕರಾದ ಶ್ರೀಮಾನ್ಯ ಅಲ್ಲಂಪ್ರಭು ಪಾಟೀಲ್ ಸಾಬ್ ಅವರು ಇವತ್ತು ಹ್ಯಾಂಡಿಕ್ಯಾಪ್ ಇದ್ದವರಿಗೆ ಎಲ್ಲ ಗಾಡಿಯನ್ನು ಹಂಚಲಾಯಿತು. ನಮ್ಮ ಶ್ರೀಮಾನ್ಯ ಅಲ್ಲಂಪ್ರಭು ಪಾಟೀಲ್ ಸಾಬ್ ಅವರು ಎಂದಿನಿಂದ ಗೆದ್ದಿದ್ದಾರೆ. ದಕ್ಷಿಣ ಮತಕ್ಷೇತ್ರನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ಭಾಳಷ್ಟು ಆಗಿದೆ. ಆದರೆ ಅವ್ರದ್ದು ಒಂದು ಹೆಜ್ಜೆ ಹೆಜ್ಜೆಲಿಂತ ಪ್ರತಿಯೊಂದು ಉಪಜೀವನವಾಗಲಿ ಎಲ್ಲರ ಸಾಮಾನ್ಯ ಜನರಿಗೆ ಗಾಡಿಯ ಬೈಕ್ಗಳಾಗಲಿ ಹ್ಯಾಂಡಿಕ್ಯಾಪ್ ಅವರಿಗೆ ಮತ್ತು ಅವರಿಗೆ ಉಪಜೀವನ ಲೋನ್ಸ್ಗಳಾಗಲಿ ಅಥವಾ ಮೈನಾರಿಟಿ ಡಿಪಾರ್ಟ್ಮೆಂಟ್ಲಾಗಿ ಬೇರೆ ಬೇರೆ ವಿಭಾಗಲಿಂದ ಯಾವ್ಯಾವ ಅವ್ರದ್ದು ಇದು ಜನ ಸೌಲಭ್ಯಕ್ಕೆ ಸಿಗುತ್ತೆ ಎಲ್ಲ ಸೌಲಭ್ಯಗಳನ್ನು ತರೆದು ಕೊಡ್ತಾ ಇದ್ದಾರೆ. ಶ್ರೀಮಾನ್ಯ ಅಲ್ಲಂಪ್ರಭು ಪಾಟೀಲ್ ಸಾಬ್ ಅವರು ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಗೆದ್ದು ಬಂದಿರೋಂಥ ಪ್ರತಿಯೊಂದು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನಾವು 24 ತಾಸು ಅವರು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಅವರು ನಮ್ಮದು ಜನಸಾಮಾನ್ಯರ ಒಂದೊಂದು ಕಷ್ಟವನ್ನು ಅರ್ಥ ಮಾಡ್ಕೊಂಡು ಒಂದೊಂದು ಮಾತನ್ನು ಅವರು ಒಂದು ಉಪಜೀವನ ಮಾಡಲು ಸಹಾಯ ಮಾಡ್ತಾ ಇದ್ದಾರೆ. ಅಲ್ಲಂಪ್ರಭು ಪಾಟೀಲ್ ಸಾಬ್ ಶ್ರೀಮಾನ್ಯ ಅವರಿಗೆ ನಾನು ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಮತ್ತು ಎಲ್ಲರಲ್ಲಿಂತ ನಾವು ಎಲ್ಲ ಏನು ಬೈಕ್ಸ್ ಎಲ್ಲ ಕೊಟ್ಟಿದ್ದೆ ಅವ್ರಲ್ಲಿಂತ ನಾವು ಧನ್ಯವಾದ ತಿಳಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು ಮೊದಲನೇದಾಗಿ ಅಲ್ಲಂಪ್ರಭು ಪಾಟೀಲ್ ಸರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮಂಥ ವಿಕಲಚೇತನರಿಗೆ ಗಾಡಿ ಕೊಟ್ಟಿದ್ದು ಭಾಳ ಸಹಾಯವಾಗಿದೆ. ಈ ರೀತಿ ಕೆಲಸಗಳು ಇನ್ನೂ ಉತ್ತಮವಾಗಿ ಮಾಡಬೇಕು ಸರ್. ಅದು ಯಾರಿಗೆ ಯೋಗ್ಯವಾಗಿರುತ್ತೋ ಅಂಥವ್ರಿಗೆ ದಕ್ಕಬೇಕಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಈ ಗಾಡಿ ಕೊಟ್ಟಿದ್ದು ಭಾಳ ಸಂತೋಷ ಆಗಿದೆ. ನಮಗೆ ಕೊಟ್ಟಿದ್ದು ಇಷ್ಟ ಆಯ್ತು ರೀ. ಎಷ್ಟು ತಿಂಗಳು ಬಿಟ್ಟು ಕೇಸಿ ನೀವು ಇದು ಹಾಕಿದ್ರಿ? 20 ದಿವಸ ಆಯ್ತು. ಎಷ್ಟು ಭಾಳ ದಿವಸ ಆಯ್ತು ರೀ ಹಾಕಿದ್ವಿ ಸರ್. ಏನೂ ಮಾಡಕ್ಕಲೇ ಇಲ್ಲ ರೀ. ಎಲ್ಲಿ ಅಲ್ಲಿ ಕಮಲ್ ನಗರ್.